ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಅತ್ಯಂತ ಮಹತ್ವದ ಜವಾಬ್ದಾರಿಯನ್ನು ಹೊಂದಿರುವ ಅಂಗವಾಗಿದ್ದು, ಸಾಮಾಜಿಕ ವ್ಯವಸ್ಥೆಯ ಓರೆಕೊರೆಗಳನ್ನು ತಿದ್ದಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಕೆಲಸ ಮಾಡಬೇಕೆಂದು ಚಿಕ್ಕ ಅಳುವಾರ ಕೊಡಗು ವಿವಿಯ ಉಪಕುಲಪತಿ ಅಶೋಕ್ ಸಂಗಪ್ಪ ಆಲೂರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ 24ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದ ಆಗು ಹೋಗುಗಳನ್ನು ತಿಳಿಸಿ ಸಮಾಜವನ್ನು ಸರಿದಾರಿಗೆ ತರುವ ಕೆಲಸ ಪತ್ರಕರ್ತರಿಂದ ಆಗ್ತಾ ಇದೆ. ಗ್ರಾಮೀಣ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡುವ ಹೆಚ್ಚಿನ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ಪತ್ರಕರ್ತರು ಜನರನ್ನ ಸನ್ಮಾರ್ಗದತ್ತ ಕೊಂಡೊಯ್ಯುವ ಚಿಂತನೆಯನ್ನು ಹೊಂದಿರಬೇಕೆಂದರು. ಮುಂದಿನ ವರ್ಷದ ಬೆಳ್ಳಿಯ ಹಬ್ಬ ಬಹಳ ಅರ್ಥವತ್ತಾಗಿ ಅರ್ಥಪೂರ್ಣವಾಗಿ ನಡೆಯಲಿ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಕೆಲವೊಂದು ವಿಚಾರಗಳನ್ನು ಹೇಳುವಾಗ ಹೇಳಿದರು. ಅಂದರೆ ಪತ್ರಿಕಾ ದತ್ತಿಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಮುಖ್ಯವಾಗಿ ಮಾಧ್ಯಮದ ಮಿತ್ರರ ಮಕ್ಕಳಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸಹಾಯವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ, ಅದರ ಜೊತೆಗೆ ಮಾಧ್ಯಮದ ಮಿತ್ರರ ಮಕ್ಕಳು ಅಲ್ಲದೇ ಇದ್ರೂ ಕೂಡ ಯಾರಾದರೂ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೂ ಕೂಡ ಕೊಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಚಿಂತನೆ. ಇವತ್ತು ಇಡೀ ಜಗತ್ತಿನಲ್ಲಿ ನಾವು ಏನೋ ಪ್ರಜಾಪ್ರಭುತ್ವದ ಮೂರು ಅಂಗಗಳು ಅಂತ ಮಾತನಾಡ್ತಾ ಇದ್ದೇವೆ. ನಾನು ಹೇಳುವಾಗ ಯಾವಾಗಲೂ ಹೇಳ್ತೀನಿ, ಪ್ರಜಾಪ್ರಭುತ್ವಕ್ಕೆ 4ನೇ ಒಂದು ಅಂಗ ಕೂಡ ಇದೆ ಅಂತಕ್ಕಂಥ. ಯಾವ ರೀತಿಯಾಗಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದೆಯೋ, ಪತ್ರಿಕಾ ಅಂಗ ಕೂಡ ಅಷ್ಟೇ ಅಭೂತಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಒಂದು ಅಂಗ ಅಂತ ಹೇಳಿದರೆ ಅತಿಶಯೋಕ್ತಿ ಆಗುತ್ತೆ. ಯಾವ ರೀತಿಯಾಗಿ ಆ ಮೂರು ಅಂಗಗಳು ತಮ್ಮದೇ ಆಗಿರ್ತಕ್ಕಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತವೆ, ಅವೆಲ್ಲವಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇವತ್ತು ಪತ್ರಿಕಾಂಗದ ಮೇಲೆ ಇದೆ. ಹಾಗಾಗಿ 24 ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಇಲ್ಲಿರ್ತಕ್ಕಂಥ ಮಹನೀಯರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ. ನಾನು ಎಲ್ಲೂ ಕೂಡ ಹೋದಲ್ಲಿ ಬಹಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಬಹಳ ಹೆಮ್ಮೆಯಿಂದ ಹೇಳ್ತಿರ್ತೀನಿ ನಾನು. ಯಾಕಂದರೆ ಇಡೀ ರಾಜ್ಯಾದ್ಯಂತ ಸುತ್ತಿದ್ದೇನೆ, ಬೇರೆ ಕಡೆನೂ ನಾನು ಸುತ್ತಿ ಬಂದಿದ್ದೇನೆ. ಆದರೆ ಕೊಡಗಿನ ಒಂದು ಈ ಪತ್ರಿಕಾ ಸಂಸ್ಕಾರ ಏನಿದೆ ಅದು ಬಹಳ ವಿಶಿಷ್ಟವಾಗಿದೆ, ವಿಶೇಷವಾಗಿದೆ. ಇದನ್ನು ನಾನು ಕಳೆದ 2.5 ವರ್ಷಗಳಿಂದ ನಿರಂತರವಾಗಿ ನನಗೆ ಅವಕಾಶಗಳಿಂದ ಹೇಳ್ತಾನೆ ಇರ್ತೇನೆ. ಯಾಕಂದರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಡಗಿನ ಪತ್ರಕರ್ತ ಮಿತ್ರರು ಉಳಿಸ್ಕೊಂಡು ಬಂದಿದ್ದಾರೆ, ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಮೈಸೂರು ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನೀಯ ಸಂಪಾದಕ ಐತಿಚಂಡ ರಮೇಶ್ ಉತ್ತಪ್ಪ ಮಾತನಾಡಿ, ಪತ್ರಿಕೋದ್ಯಮದ ಪವಿತ್ರ ನೆಲೆ ಎಂದರೆ ಅದು ಕೊಡಗು ಅಂತ ಬಣ್ಣಿಸಿ, ತಮ್ಮ ಪ್ರತಿಭೆಯ ಹಿಂದೆ ಸಾಕಷ್ಟು ಹಿರಿಯರ ಕೊಡುಗೆ ಇರುತ್ತೆ. ನಮ್ಮನ್ನ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವವರು ಕೂಡ ಗುರುಗಳಾಗ್ತಾರೆ. ಯಾರು ಗುರುವನ್ನ ನೆನೆಯೋದಿಲ್ಲವೋ, ಗೌರವಿಸೋದಿಲ್ಲವೋ ಅವರು ಪತ್ರಕರ್ತರಾಗಲು ಸಾಧ್ಯವಿಲ್ಲ ಎಂದರು. ನಾನು ಟಿವಿ, ಕಸ್ತೂರಿ ಟಿವಿಯಲ್ಲಿದ್ದಾಗ ಎಲ್ಲ ಜಿಲ್ಲೆಗಳಿಗೆ ಕನಿಷ್ಠ ಪಕ್ಷ ಒಂದು 5 ಸಾರಿ ಭೇಟಿ ಕೊಟ್ಟಿದ್ದೀನಿ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಇಡೀ ರಾಜ್ಯದಲ್ಲಿ ಪತ್ರಿಕೋದ್ಯಮದ ಒಂದು ಪವಿತ್ರ ನೆಲೆ ಇದ್ದರೆ ಅದು ನಾನು ನಿಂತಿರುವಂಥ ನೆಲೆ. ಅದಕ್ಕಿಂತ ಹೆಚ್ಚು ಹೆಮ್ಮೆ ಏನು ಅಂದರೆ, ನಾನು ಕೊಡಗಿನಿಂದ ಬಂದವನಂತೆ. ಕೊಡಗಿನಿಂದ ಬಂದವನ ತಕ್ಷಣ ಯಾರೂ ನಿಮ್ಮ ಹತ್ರಕ್ಕೆ ಬರಲ್ಲ. ಅಂದರೆ ಖುಷಿಯಲ್ಲಿ ಬರ್ತಾರೆ, ಮಾತಾಡ್ತಾರೆ, ಪ್ರಾಮಾಣಿಕರು ಮಾತ್ರ ನಮ್ಮ ಜೊತೆಗೆ ಇರ್ತಾರೆ. ನಮ್ಮನ್ನು ಭ್ರಷ್ಟರನ್ನು ಮಾಡಬೇಕು ಅನ್ನುವ ಕಲ್ಪನೆ ಕೂಡ ಬರಲ್ಲ. ಯಾಕೆಂದರೆ ಅವನು ಕೊಡಗಿನವನು ಅಂತ. ಇದು ನಾನು ನಿಮ್ಮ ಇಲ್ಲಿ ನಿಂತಿದ್ದೀನಲ್ಲ, ಇದು ನನ್ನ ಒಂದು ಸಾಧನೆ ಅಲ್ಲ, ಸೇವೆ ಅಲ್ಲ. ಅದೆಲ್ಲ ನನ್ನ ಹಿಂದೆ ಇದ್ದಂಥ ಕೊಡಗಿನ ಪತ್ರಿಕೋದ್ಯಮವನ್ನು ಕಟ್ಟಿದಂಥ ಮಹಾಪುರುಷರಿದ್ದಾರಲ್ಲ, ಅವರ ಸಾಧನೆಯಲ್ಲಿ ನಾನು ಬಂದು ಮುಂದೆ ನಿಂತಿರೋದಂತೆ ನನ್ನ ಸ್ವಯಂ ಪ್ರತಿಭೆಯಿಂದ ಆಗಲಿ ಇಲ್ಲ ಆಗಲ್ಲ ಅಂತ. ಮಧ್ಯದಲ್ಲಿ ಕೆಲವು ವರ್ಷ ನಾನು ಬೆಂಗಳೂರಿಗೆ ಹೋಗಿ ಬಂದ ನಂತರ ಮತ್ತೆ ಕೊಡಗಿಗೆ ಕೆಲಸ ಮಾಡುವ ಯಾವುದೋ ಒಂದು ಕಾರಣಕ್ಕೆ ಬಂದಿದೆ. ಪತ್ರಿಕೋದ್ಯಮವನ್ನು ವೃತ್ತಿ ಪತ್ರಿಕೋದ್ಯಮವನ್ನು ಬಿಟ್ಟು ನನ್ನದೇ ಆದ ಪತ್ರಿಕೋದ್ಯಮ ಆರಂಭ ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಬಂದೆ. ಮತ್ತೆ ತಿರುವು ಪಡೆದುಕೊಂಡು ಮತ್ತೆ ಈ ಪತ್ರಿಕೋದ್ಯಮಕ್ಕೆ ಬಂದಾಗ ತುಂಬ ಆಘಾತಕ್ಕೊಳಗಾದೆ. ಕೊಡಗಿನಲ್ಲಿ ಏನಾಗ್ತಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಯಾಕೆಂದರೆ ಈ ಕೊಡಗಿನ ಪತ್ರಿಕೋದ್ಯಮವನ್ನು ಹಿರಿಯರ ಜೊತೆಯಲ್ಲಿ ಸೇರಿ ನಾನು ಕೂಡ ನೋಡ್ಕೊಂಡು ಬಂದವನು. ಅಚ್ಚುಮೊಳೆ ಕಾಲದಿಂದ ಇಂದಿನ ಎವರೆಗೆ ನಾನು ಎಲ್ಲ ಪತ್ರಿಕೋದ್ಯಮದ ಮಜಲುಗಳನ್ನು ನೋಡ್ಕೊಂಡು ಬಂದಿದ್ದೇನೆ. ಇದು ನನ್ನ ಮತ್ತೆ ನನ್ನ ಸಮಾನ ಒಂದು ವಯಸ್ಸಿದೆಯಲ್ಲ, ಇವರಿಗೆಲ್ಲ ಒಂದು ಅದ್ಭುತ ಅಂತ ಅನಿಸ್ತೆ. ಈಗಿನ ಮಕ್ಕಳಿಗೆ ನಾವು ಅಚ್ಚುಮೊಳೆ ಅಂದರೆ ಏನು ಅರ್ಥ ಆಗಲ್ಲ, ಬ್ಲಾಕ್ ಅಂದರೆ ಏನು ಅರ್ಥ ಆಗಲ್ಲ.
ಅದೆಲ್ಲವನ್ನು ನೋಡಿಕೊಂಡು ತನಕ ಬೆಳೆದು ಬಂದ ನನಗೆ ಇಲ್ಲಿನ ಕೆಲವು ಘಟನೆಗಳು ತುಂಬಾ ಆಘಾತ ತಂದಂಥದ್ದು ನಿಜ. ಅಂದ್ರೆ ಹಿರಿಯರನ್ನ ಮೂಲೆ ಗುಂಪು ಮಾಡುವಂತಹ ಕೆಲಸ ನನಗೆ ಎಲ್ಲೂ ನೋಡಿರ್ಲಿಲ್ಲ. ನನ್ನ ಪವಿತ್ರ ಭೂಮಿಯಲ್ಲಿ, ಪವಿತ್ರ ನೆಲೆಯಲ್ಲಿ ಹಿರಿಯರನ್ನ ಯಾಕೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ? ಒಂದು ತಿಳ್ಕೊಳ್ಳಿ, ತನ್ನ ಹಿರಿಯರನ್ನ ಗೌರವಿಸದ ಯಾವನು ಪತ್ರಕರ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಎಷ್ಟೇ ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ಬಂದಿದ್ರು, ನಾನು ಎಂಥ ಒಬ್ಬ ಧೀರ ಶೂರನಾಗಿದ್ರು ಕೂಡ ಆ ನನ್ನ ಪ್ರತಿಭೆಯಲ್ಲಿ ಅಲ್ಲ, ಆ ಪ್ರತಿಭೆ ಹಿಂದೆ ಸಾಕಷ್ಟು ಜನರ ಕೊಡುಗೆ ಇರುತ್ತೆ. ನಾವು ಯಾರನ್ನೋ ನೋಡಿ ಬೆಳೆದಿರ್ತೀವಿ, ಯಾರ್ದೋ ಆರ್ಟಿಕಲ್ಗಳನ್ನ ನಾವು ಓದಿ ಬಂದಿರ್ತೀವಿ. ಶಕ್ತಿ ಪತ್ರಿಕೆಯಲ್ಲಿ ಒಂದು ನನ್ನ ಓದುಗರ ಪತ್ರ ಬಂದ್ರೆ ಸಾಕು ಅಂತೇಳಿ ಪತ್ರಿಕೆ ಬರುವವರೆಗೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ಕಾದು ಆ ರೋಮಾಂಚನ ಇದೆಯಲ್ಲ, ಆ ಬೆಳವಣಿಗೆ ಎಲ್ಲವೂ ಕೂಡ ಈ ಬೆಳವಣಿಗೆಗಳಿಗೆ ಕಾರಣ. ಕೊಡಗು ಪತ್ರಿಕಾ ಭವನದ ಸಂಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ ಟಿಪಿ ರಮೇಶ್ ಅವರು ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ 24ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬೆಳ್ಳಿ ಹಬ್ಬದ ಆಚರಣೆಗೆ ಸಿದ್ಧತೆಯನ್ನು ನಡೆಸ್ತಾ ಇದೆ. 2001ರಲ್ಲಿ ಕೊಡಗು ಪತ್ರಿಕಾ ಭವನವನ್ನು ಸ್ಥಾಪಿಸುವ ಮೂಲಕ ಪತ್ರಕರ್ತರ ಕಾರ್ಯಚಟುವಟಿಕೆಗಳಿಗೆ ನೆರವಾಗುವ, ಸಮಾಜಕ್ಕೆ ಕೊಡುಗೆ ನೀಡುವ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಸಮಾಜಮುಖಿಯಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೀತಾ ಇರುವುದಾಗಿ ತಿಳಿಸಿದರು. ಪತ್ರಿಕಾ ಭವನ ಎನ್ನುವುದು ಕೊಡಗಿನ ಎಲ್ಲ ಪತ್ರಕರ್ತರ ತವರು ಮನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಮೂಲಕ ಅನಾರೋಗ್ಯಕ್ಕೆ ಒಳಗಾದ ಪತ್ರಕರ್ತರು, ಆರ್ಥಿಕ ಸಮಸ್ಯೆಯನ್ನು ಎದುರಿಸ್ತಾ ಇರುವ ಪತ್ರಕರ್ತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಒದಗಿಸುವ ಕಾರ್ಯವನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. 2024-25ನೇ ಸಾಲಿನಲ್ಲಿ 2.30 ಲಕ್ಷ ವಿದ್ಯಾನಿಧಿಯನ್ನು ಮಕ್ಕಳಿಗೆ ನೀಡಲಾಗಿದೆ. ಭವನದ ಮೇಲಂತಸ್ತನ್ನು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ. ಅಲ್ಲದೆ ಬೆಳ್ಳಿ ಹಬ್ಬದ ಪ್ರಯುಕ್ತ ವಿಭಿನ್ನ ಕಾರ್ಯಯೋಜನೆಯನ್ನು ರೂಪಿಸಲಾಗಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದರು. ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ದೃಶ್ಯ ಮಾಧ್ಯಮಗಳು ಟಿಆರ್ಪಿ ಪೈಪೋಟಿಯಿಂದಾಗಿ ಋಣಾತ್ಮಕ ವಿಚಾರಗಳಿಗೆ, ಸಮಾಜಕ್ಕೆ ಅನಗತ್ಯವಾದ ವೈಯಕ್ತಿಕ ನಿಂದನೆಯ ವಿಚಾರಗಳಿಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಇವುಗಳ ನಡುವೆಯೂ ಪತ್ರಿಕೆಗಳು ಸಮಾಜಕ್ಕೆ ಒಳಿತಂದ ಉಂಟುಮಾಡುವ ವಿಚಾರಗಳತ್ತ ಹೆಚ್ಚಿನ ಒತ್ತು ನೀಡುವ ಮೂಲಕ ಜೀವಂತವಾಗಿದೆ. ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಯುವ ಪೀಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದರು. ಮಾಧ್ಯಮಗಳು ವೈಯಕ್ತಿಕವಾಗಿ ಮೈಕನ್ನು ಹಿಡಿದು ವೈಯಕ್ತಿಕ ಟೀಕೆಗಳಿಗೆ ಅವರನ್ನು ಪ್ರೇರೇಪಿಸುತ್ತಾ ಅವರ ಉದ್ವೇಗವನ್ನೇ ನಮ್ಮ ಟಿಆರ್ಪಿಗಾಗಿ ಬೆಳೆಸಿಕೊಳ್ಳುವಂತ ಬೆಳವಣಿಗೆ ಕೂಡ ನಡೆಯಿತು. ಕೊನೆಗೆ ಏನಾಯ್ತು ಅಂದ್ರೆ ಹೇಳಿದ್ರೆ ಹಿರಿಯ ಪತ್ರಕರ್ತರಂತ ವಿಶೇಷಪಟ್ಟವರು ಇಬ್ಬರು ರಾಜಕಾರಣಿಗಳನ್ನು ಕರೆದು ಪ್ರತಿವಾರ ಇನ್ನೂ ಮಾತಾಡೋ ಕೃಷ್ಣಾದಂತ ಮಟ್ಟಿಗೆ ಬಂದು ಆ ಮಾತನ್ನು ನಿಲ್ಲಿಸಬೇಕಾಯ್ತು. ಮಾಧ್ಯಮಗಳಿಗೆ ಬಹಳ ಬೇಜಾರಾಯ್ತು. ಎಂತ ಟಿಆರ್ಪಿ ಮಿಸ್ ಆಯ್ತು ಅಂತ. ಇವತ್ತು ಹೇಗಾಗಿದೆ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಮೈಕ್ ಹಿಡಿದ್ರು ನೀವು ಯಾವ ಹೇಳಿದ್ದೀರಿ ಅಂತ ಕೇಳುವಂಥದ್ದು. ಡಿಕೆ ದಿಲ್ಲಿಗೆ ಹೋಗಿದ್ದು ಯಾಕೆ, ಅದು ಒಂದು ಸುದ್ದಿ. ಹಾಗೆ ದರ್ಶನ್ ಇವತ್ತು ಉಪ್ಪಿಟ್ಟು ಹತ್ತದಲ್ಲಿ ಬಿಟ್ಟಿದ್ದು ಯಾಕೆ, ಇಡೀ ದಿನ ಅದೇ ಸುದ್ದಿ. ಈ ರೀತಿ ಆದರೆ ನಾಡು ನುಡಿ ಸಂಸ್ಕೃತಿ ನಾವು ಏನು ಹೇಳ್ತೇವೆ ಅದರ ಬಗ್ಗೆ ಗಮನ ಹರಿಸೋದು ಯಾರಂತ ಹೇಳೋ ಪ್ರಶ್ನೆ ಬರುತ್ತೆ. ಸೊ ಒಂದೇ ಒಂದು ಖುಷಿಯ ಸಂಗತಿ ಏನಂದ್ರೆ ಇಂಥ ಎಲ್ಲ ಕೊರತೆಗಳನ್ನ ನಮ್ಮ ನಾಡಿನ ಪತ್ರಿಕೆಗಳು ನಿಭಾಯಿಸಿಕೊಂಡು ಆ ಕೊರತೆಯನ್ನು ತುಂಬಿಕೊಂಡು ನಿಜಕ್ಕೂ ಕೂಡ ನಾಡು ನುಡಿ ಮತ್ತು ಸಂಸ್ಕೃತಿ ವಿಚಾರದಲ್ಲಿ ಕನ್ನಡ ಪತ್ರಿಕೋದ್ಯಮ ಮಾಧ್ಯಮಗಳಿಂದ ಹೊರತಾದಂಥ ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಸಾಮಾಜಿಕ ಮಾಧ್ಯಮಗಳು ಕೂಡ ಇವತ್ತು ನಾಡಿನ ಬಗ್ಗೆ ಕಾಳಜಿಯನ್ನು ಹೊಂದಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಇಂಥ ಒಂದು ಪರಿಶುದ್ಧ ಮಾಧ್ಯಮಕ್ಕೆ ನಿಮ್ಮಂಥ ಯುವ ಪೀಳಿಗೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗಿದ್ದಾರೆ. ವಿಶ್ವವಿದ್ಯಾನಿಲಯಗಳು ಕೂಡ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಹೆಚ್ಚಿನ ಪಿಜಿಯನ್ನು ಸ್ಟಾರ್ಟ್ ಮಾಡ್ತಿರೋದ್ರ ಬಗ್ಗೆ ಹೇಳಿದ್ರು ಬಹಳ ಸಂತೋಷದ ವಿಚಾರ ಸರ್. ಎಲ್ಲ ಅನೇಕ ಕಡೆ ಪತ್ರಿಕೋದ್ಯಮ ತರಗತಿಗಳಿಗೆ ಮುಗಿಸ್ತಾ ಇದೆ, ಅಡ್ಮಿಷನ್ ಆಗ್ತಿಲ್ಲ ಅಂತ ಹೇಳುವಾಗ ನೀವೊಂದು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಂಘ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಕ್ಕಳನ್ನು ಸೇರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಸಪೋರ್ಟ್ಗೆ ನಿಲ್ತೇವೆ ಅಂತ ಹೇಳ್ತಾ ಇದ್ದೇನೆ. ಹಿರಿಯ ಟ್ರಸ್ಟಿಗಳಾದ ಜಿ ಚಿದ್ವಿಲಾಸ್ ಅವರು ಮಾತನಾಡಿ, ಕೊಡಗಿನ ಪತ್ರಿಕೋದ್ಯಮದಲ್ಲಿನ ಪೈಪೋಟಿಗಳ ನಡುವೆಯೂ ಪರಸ್ಪರರ ಬಗ್ಗೆ ಗೌರವ, ವಿಶ್ವಾಸಗಳು ಸದಾ ನೆಲೆಸಿವೆ. ಮತ್ತೊಂದು ಪತ್ರಿಕೆಯಲ್ಲಿನ ಉತ್ತಮ ವಿಚಾರಗಳನ್ನು ಮೆಚ್ಚಿಕೊಳ್ಳುವ, ಪತ್ರಕರ್ತರ ಉತ್ತಮ ಕಾರ್ಯಗಳನ್ನು ಶ್ಲಾಘಿಸುವಂತಹ ಮನಸ್ಥಿತಿಯನ್ನು ಉಳಿಸಿಕೊಂಡಿರುವ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಪ್ರತ್ಯೇಕತೆಯಾಗಿ ಉಳಿಬೇಕು ಅಂತ ಹೇಳಿದ್ರೆ ಯಾರಾದರೂ ಕಾರಣ ಇದ್ದರೆ ಹೋರಾಟಗಳು ಎಷ್ಟೇ ಆಗಿರ್ಬೋದು, ಪತ್ರಕರ್ತರು ಎಷ್ಟೇ ಬರೆದಿರ್ಬೋದು, ರಾಜಕಾರಣಿಗಳು ಹೋರಾಟ ಮಾಡಿರ್ಬೋದು, ಆದರೆ ಅದರ ಅಸ್ತಿತ್ವವನ್ನು ಉಳಿಸಬೇಕು ಅಂತ ಅತ್ಯಂತ ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಅದಕ್ಕೆ ಕಾರಣಕರ್ತರು ಬಾಗಲಕೋಟೆಯಿಂದ ಕೊಡಗಿಗೆ ಬಂದು ಕೊಡಗಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಅಶೋಕ ಸಂಗಮ ಸರ್. ಅಲ್ಲಿ ಒಬ್ಬ ಸ್ನೇಹಿತರು ನನ್ನ ಹತ್ರ ಒಂದು ವಿಚಾರ ಹೇಳ್ತಾ ಇದ್ರು. ಕೊಡಗು ಪ್ರತ್ಯೇಕ ವಿಶ್ವವಿದ್ಯಾನಿಲಯ ಆದಮೇಲೆ ಅನುದಾನದ ಕೊರತೆ ಇದೆ, ಹಣ ಬರ್ತಾ ಇಲ್ಲ, ಪ್ರಾಧ್ಯಾಪಕರುಗಳಿಗೆ ಬೇಕಾದಂಥ ವ್ಯವಸ್ಥೆಗಳಿಗೆ ಸವಲತ್ತುಗಳಿಗೆ ಇಲ್ಲ ಅಂತ ಹೇಳಿದಾಗ
ಮಾನ್ಯ ಅಶೋಕ ಸಂಗಪ್ಪ ಸರ್ ಅವರಿಗೆ ಸಿಗುತ್ತಿರುವಂತಹ ಮಾಸಿಕ ಸಂಭಾವನೆ ಏನಿದೆ ಅದನ್ನ ಇವತ್ತಿನವರೆಗೂ ತೆಗೆದುಕೊಳ್ಳದೆ ಅದನ್ನ ಸಂಸ್ಥೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳುವ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಂಪಿ ಕೇಶವ ಕಾಂಬತ್ತವರು ಮಾತನಾಡಿ, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಇದೀಗ ಬೆಳ್ಳಿ ಹಬ್ಬದ ವರ್ಷವೊಂದ ಪ್ರವೇಶಿಸ್ತಾ ಇದೆ. ಈ ಹಿನ್ನೆಲೆ ಟ್ರಸ್ಟ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ನಡೆಸುವ ಚಿಂತನೆಯನ್ನು ಹೊಂದಿದ್ದು, ಇದಕ್ಕೆ ಸರ್ವರ ಸಹಕಾರವನ್ನು ಕೋರಿದರು. ಮತ್ತೆ ಸ್ನೇಹಿತ ರಮೇಶ್ ಉತ್ತಪ್ಪನವರು, ನಾವು ಹೆಚ್ಚು ಕಮ್ಮಿ 25 ವರ್ಷದಿಂದ 30 ವರ್ಷದಿಂದ ಜೊತೆಯಲ್ಲೇ ಇದ್ದವರು, ಜೊತೆಯಲ್ಲೇ ಬೆಳೆದವರು, ಜೊತೆಯಲ್ಲೇ ನಮ್ಮ ಲೇಖಕ ಕಲಾವಿದರ ಬಳಗದ ಪ್ರಧಾನ ಕಾರ್ಯದರ್ಶಿಯವರಾಗಿ ಕೂಡ ಜೊತೆಗೆ ತುಂಬಾ ಸಾಥ್ ಕೊಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದರೆ ಅದು ಕೊಡಗಿನ ಜನತೆ ನಿಜಕ್ಕೂ ಖುಷಿ ಪಡ್ಬೇಕು. ಯಾಕಂದ್ರೆ ಈ ಹಳ್ಳಿಗಾಡಿನಿಂದ ಹೋಗಿ ಮೈಸೂರಿನಂತಹ ಸಾಹಿತ್ಯಗಳ ಸಾಮ್ರಾಜ್ಯ, ಗಲ್ಲಿಗೆ ಸಾಹಿತ್ಯಗಳಿದ್ದಾರೆ, PhDಗಳಿದ್ದಾರೆ, MA ಮಾಡಿದವರಿದ್ದಾರೆ. ಅವರ ಮಧ್ಯದಲ್ಲಿ ನಿಂತು ಸಾಧನೆ ಮಾಡಿಕೊಂಡು ಕೊಡಗಿನ ಹೆಸರನ್ನು ಉಳಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೊಂದು ಹೆಮ್ಮೆಯ ವಿಚಾರ. ರಮೇಶ್ ಉತ್ತಪ್ಪನವರು ಮತ್ತೆ ಅನಿಲ್ ಎಸ್ಟಿ ಬಗ್ಗೆ ನಾವು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಅವರು ಕೂಡ ಹೆಚ್ಚು ಕಮ್ಮಿ 30 ವರ್ಷದ, ನಾವೆಲ್ಲರೂ ಹೆಚ್ಚು ಕಮ್ಮಿ ಇಲ್ಲಿರುವ ಎಲ್ಲ ಪತ್ರಕರ್ತರು 30-35 ವರ್ಷದ ಒಟ್ಟಿಗೆ. ಕಾರ್ಯಕ್ರಮದಲ್ಲಿ ಕೊಡಗು ವಿವಿಯ ಉಪಕುಲಪತಿ ಅಶೋಕ ಸಂಗಪ್ಪ ಆಲೂರ, ಮೈಸೂರು ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕ ಐತಿಚಂಡ ರಮೇಶ್ ಉತ್ತಪ್ಪ, ಟ್ರಸ್ಟಿ ಹಾಗೂ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ HT ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಪತ್ರಿಕಾ ಭವನದ 24ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರಿಗೆ ನಡೆದ ಟೇಬಲ್ ಟೆನ್ನಿಸ್, ಕ್ಯಾರಂ, ಚೆಸ್ ಪಂದ್ಯಾವಳಿಯ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಟ್ರಸ್ಟಿ ಮಧೋಶ್ ಪೂವಯ್ಯ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ರಜತ್ ರಾಜ್, ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ SG ಉಮೇಶ್, ಕೋಶಾಧಿಕಾರಿ K ತಿಮ್ಮಪ್ಪ, ಟ್ರಸ್ಟಿ VP ಸುರೇಶ್, ಜೀವನ್ ಚಿನ್ನಪ್ಪ ಪಾಲ್ಗೊಂಡಿದ್ದರು.